ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪೋಷಕಾಂಶ ಬೇಕಾಗುತ್ತೆ. ನಾವು ಆಹಾರ ಏನಕ್ಕೆ ತಿಂತೀವಿ? ನಾವು ಆರೋಗ್ಯವಾಗಿರೋದು ತಿಂತೀವಿ, ಪೋಷಕಾಂಶ ಸಿಗಲಿ ಅಂತ ತಿಂತೀವಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ, ನಮ್ಮ ಮೈಕೈ ಮೂಳೆಗಳು ಗಟ್ಟಿಯಾಗಿರಬೇಕು ಅಂತಂದರೆ ಏನು ಬೇಕು ನಮಗೆ? ಕ್ಯಾಲ್ಶಿಯಂ ಬೇಕು. ಕ್ಯಾಲ್ಶಿಯಂ ಯಾವುದರಲ್ಲಿ ಸಿಗುತ್ತೆ? ಸಾಮಾನ್ಯವಾಗಿ ಹಾಲು, ಮೊಸರು, ಹಾಲಿನ ಪದಾರ್ಥಗಳು, ಮಜ್ಜಿಗೆ, ಇವೆಲ್ಲ ಏನಿದೆ ಇವುಗಳಲ್ಲಿ ಕ್ಯಾಲ್ಶಿಯಂ ಸಿಗುತ್ತೆ ಅಂತ ನಾವು ಕರಿತೀವಿ. ಬಟ್ ಈಗ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತಂದರೆ, ಮೊದಲು ಹಳೆ ಕಾಲದಲ್ಲಿ, ತಂದೆಯವ್ರ ಕಾಲದಲ್ಲಿ ಆಗಿದ್ರೆ ನಾಟಿ ಹಸು ಇರ್ತಾ ಇತ್ತು. 1-1.5 ಲೀಟ್ರ್ ಹಾಲು ಕೊಟ್ಟರೆ ಹೆಚ್ಚು ಅಲ್ವಾ? ಅವಕ್ಕೇನು ಇಂಜೆಕ್ಷನ್ ಇಲ್ಲ, ಅವಕ್ಕೇನು ಆ್ಯಂಟಿಬಯೋಟಿಕ್ ಇಲ್ಲ, ಅವು ಹಾಲು ಕೊಡೋದು ಕಡಿಮೆ. ಆದರೆ 1 ಗ್ಲಾಸ್ ಹಾಲು ಕುಡಿದ್ರೆ ಸಾಕು, ಒಂದು 200 ml ಅಷ್ಟು 1 ಗ್ಲಾಸ್ ಹಾಲು ಕುಡಿದ್ಬಿಟ್ರೆ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂಥ ಅಷ್ಟೂ ಕ್ಯಾಲ್ಶಿಯಂ ಸಿಗ್ತಾ ಇತ್ತು, ಮೂಳೆಗಳು ಗಟ್ಟಿ ಮುಟ್ಟಾಗಿರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗೇನಾಗ್ತಾ ಇದೆ ಹೇಳಿ, ಹಾಲು ಅನ್ನೋದು ಒಂದು ಬಿಸ್ನೆಸ್ ಆಗಿದೆ, ಒಂದು ವ್ಯಾಪಾರ ಆಗಿದೆ ಅಲ್ವಾ? ಈಗೆಲ್ಲ ಹಸುಗಳು ಮ್ಯಾಕ್ಸಿಮಮ್ ಇವಾಗ ಹಳ್ಳಿಗಳ ಕಡೆ ಹೋಗಿ ನೋಡಿ, ಜರ್ಸಿ ಹಸುಗಳೇ, ಹೈಬ್ರಿಡ್ ಹಸುಗಳು, ಜರ್ಸಿ ಹಸುಗಳೇ ಜಾಸ್ತಿ ಸಿಗೋದು. ಹೈಬ್ರಿಡ್ ಹಸುಗಳು ಯಾವುದೋ ಒಂದು ಜಾತಿದಿರುತ್ತೆ, ಹಾಲೇನೋ ಕೊಡುತ್ತೆ, 15 ಲೀಟ್ರು 20 ಲೀಟ್ರು ಹಾಲು ಕೊಡುತ್ತೆ. ಆದರೆ ಆ ಹಾಲಲ್ಲಿ, ನಾಟಿ ಹಾಲಲ್ಲಿರುವಂಥ ಪೋಷಕಾಂಶ ಇರೋದು ಎಷ್ಟು ಗ್ಲಾಸ್? ಇವಾಗ 1 ಗ್ಲಾಸ್ ಹಾಲು ಕುಡಿ ಅಂದರೆ ಕುಡಿಬೋದು, 10 ಗ್ಲಾಸ್ ಕುಡಿ ಅಂದರೆ ಕುಡಿಲಿಕ್ಕಾಗತ್ತೆ ಸರ್? ಈಗ ನೀವು ಮಾಡಿ ಮೂಳೆಗಳು ಗಟ್ಟಿ ಆಗೋದಕ್ಕೆ, ನಿನಗೆ ಕ್ಯಾಲ್ಶಿಯಂ ಸಿಗೋದಕ್ಕೆ ನೀವು 10 ಗ್ಲಾಸ್ ಹಾಲು ಕುಡಿ ಅಂತಂತಂದ್ರೆ ಯಾರ ಕೈಯಲ್ಲಿ ಕುಡಿಯೋಕ್ಕಾಗತ್ತೆ? ಕುಡಿಯೋಕ್ಕಾಗಲ್ಲ. ಬಟ್ ನಾಟಿ ಹಸು ಹಾಲು ಸಿಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ನಾವು ಕುಡಿತಾ ಇರ್ತಕ್ಕಂಥ ಹಾಲಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆಗ್ತದೆ, ಮೂಳೆ ಟೊಳ್ಳಾಗ್ತದೆ. 40-45 ವರ್ಷಕ್ಕೆಲ್ಲಾನು ಮಂಡಿ ನೋವು ಅಂತ ಕೂತ್ಕೋತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಬೇಗ ಮಂಡಿ, 30-35 ವರ್ಷಕ್ಕೆಲ್ಲಾನು ಇವಾಗ ಮಂಡಿ ನೋವಿನ ಸಮಸ್ಯೆ ಪ್ರಾರಂಭ ಆಗ್ತದೆ. ಬೆನ್ನೋವು, ಮಂಡಿ ನೋವು ಇದೆಲ್ಲ. ಯಾಕೆ? ಮೂಳೆ ಟೊಳ್ಳಾಗ್ತದೆ. ಆಹಾರದಲ್ಲಿ ಕ್ಯಾಲ್ಶಿಯಂನ ಪ್ರಮಾಣ, ಆಹಾರ ತಿಂತಾ ಇದ್ದೀವಿ ನಾವು, 1 ಗ್ಲಾಸ್ ಹಾಲು ಯಾರು ಬೇಕಾದರೂ ಕುಡಿತಾರೆ. ಆದರೆ 1 ಗ್ಲಾಸ್ ಹಾಲಲ್ಲಿ ಆ ಬೇಕಾಗಿರ್ತಕ್ಕಂಥ ಪೋಷಕಾಂಶದ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ಥರ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಹೆಣ್ಮಕ್ಳಿಗೆ ಮುಟ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸರ್. ನೀವು ಗಂಡಸರು ಎಷ್ಟು ಕೇಳ್ತೀರಾ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನ ಅಂತ ನನಗೆ ಗೊತ್ತಿಲ್ಲ. ಆದರೆ ಹೆಣ್ಮಕ್ಳು ಇವತ್ತು ತೀರಾ ದಿನ ಅದರಲ್ಲೂ ಇವತ್ತು ಸ್ಕೂಲು ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಂತೂ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಕಾರಣ ಏನು? ಯಾಕಂದರೆ ಪೀರಿಯಡ್ಸ್ ಆದಾಗ, ಒಂದು ಹೆಣ್ಮಗು ಒಂದು 13-14 ವರ್ಷಕ್ಕೆ ಪೀರಿಯಡ್ಸ್ ಆಗ್ತಾಳೆ. ಪೀರಿಯಡ್ಸ್ ಆದಾಗ ಪ್ರತಿ ತಿಂಗಳು ಅವಳ ದೇಹದಿಂದ ಒಂದು 180-200 ml ಅಷ್ಟು ರಕ್ತ ಆಚೆಗೆ ಹೋಗುತ್ತೆ. ಅದನ್ನ ಹುಡುಗಿ ಮತ್ತೆ ರಿಕವರ್ ಮಾಡ್ಕೋಬೇಕು. ರಿಕವರ್ ಮಾಡ್ಕೊಳ್ಳೋದಕ್ಕೆ ಆಧಾರ ಏನು? ಐರನ್, ಕಬ್ಬಿಣದಾಂಶ ಹೆಚ್ಚಿರ್ತಕ್ಕಂಥ ಆಹಾರನ ಆ ಹೆಣ್ಮಗು ತಿಂದಾಗ ಮಾತ್ರನೇ ಮತ್ತೆ ಆ ರಕ್ತ ದೇಹದ ಒಳಗಡೆ ಉತ್ಪತ್ತಿ ಆಗುತ್ತೆ. ಬಟ್ ಏನಾಗ್ತಾ ಇದೆ ಇವತ್ತಿನ ಮಕ್ಕಳು, ನೀವು ನೋಡಿದಿರಲ್ಲ, ನನಗೆ ಅದು ಬೇಡ, ಇದು ಬೇಡ, ನನ್ನ ಅದು ತಿನ್ನಲ್ಲ, ಇದು ತಿನ್ನಲ್ಲ, ಆ ತರಕಾರಿ ಆಗಲ್ಲ, ಈ ತರಕಾರಿ ಆಗಲ್ಲ, ನನಗೆ ಕುಂಬಳಕಾಯಿ ಅಂದರೆ ಇಷ್ಟ ಇಲ್ಲ, ಪಾಲಕ್ ಸೊಪ್ಪು ತರಲೇ ಬೇಡ ಮನೆಗೆ, ಹೇಳ್ತಾರ ಇಲ್ವಾ ಮೇಡಮ್? ಬಟ್ ಇವುಗಳಲ್ಲೇ ಈ ಕುಂಬಳಕಾಯಿ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಇವುಗಳಲ್ಲೇ ಕಬ್ಬಿಣದ ಅಂಶ ಇರೋದು ಅಲ್ವಾ? ಬೆಲ್ಲ, ಖರ್ಜೂರ, ಇವ್ಯಾವು ಇವತ್ತಿನ ಹೆಣ್ಮಕ್ಳಿಗೆ ಆಗಲ್ಲ, ಮಕ್ಕಳಿಗೆ ಆಗಲ್ಲ. ಸೊ ಅದೇನಾಗ್ತಾ ಇದೆ, ರಕ್ತ ಆಚೆ ಹೋಗ್ತಿದೆ, ಬಟ್ ಮತ್ತೆ ಉತ್ಪತ್ತಿ ಆಗ್ತಿಲ್ಲ. ದಿನೇ ತಿಂಗಳ ಆಗುವಂತ ಪ್ರೋಸೆಸ್. ದಿನ ಕಳೆದಂಗೆ ಏನಾಗ್ತಾ ಇದೆ, ಶಾರ್ಟೇಜ್ ಆಗ್ತಾ ಇದೆ, ಮುಟ್ಟಲ್ಲಿ ಸಮಸ್ಯೆ ಶುರುವಾಗ್ತದೆ, ತೀರಾ ಸುಸ್ತು, ತಲೆ ಸುತ್ತೋದು, ಕೂದಲು ಉದ್ರೋದು, ಚರ್ಮದಲ್ಲಿ ಮತ್ತೆ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ಕಾಸ್ಮೆಟಿಕ್ ಅಂತ ಒಂದಷ್ಟು ಸುರಿತಾರೆ. ಡ್ಯಾಮೇಜ್ ಆಗ್ತಾ ಇರೋದು ಒಳಗಡೆಯಿಂದ, ಅಲಂಕಾರ ಮಾಡೋದು ಮೇಲ್ಗಡೆಯಿಂದ. ಕೂದಲು ಉದ್ರೋಯ್ತು ಅಂತ ಅಂದ್ಬಿಟ್ಟು ಇಂದುಲೇಖ ಎಣ್ಣೆಗೆ 3,000, 4,000, 5,000 ತಗೋಬರ್ತಾರೆ. ಬಟ್ ಸಮಸ್ಯೆ ಹೊರಗಿಂದಲ್ಲ, ಸಮಸ್ಯೆ ಒಳಗಿಂದ. ಅದನ್ನ ಸರಿ ಮಾಡ್ಕೊಳ್ಳೋ, ಅದಕ್ಕೆ ಮಾಡ್ಬೇಕಾಗಿರೋದೇನು? ಕಬ್ಬಿಣದಾಂಶ ಇರ್ತಕ್ಕಂಥ ಆಹಾರನ ತಿನ್ಬೇಕಷ್ಟೇ. ತಿಂತೀನಿ ಅಂದ್ರೂ ಕೂಡ ಪರಿಸ್ಥಿತಿ ಯಾವ ಥರ ಆಗಿದೆ, ಹಾಲಿನ ಥರದೇ ಪರಿಸ್ಥಿತಿ. ಈಗ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಸಿಗುತ್ತೆ. 1 ಹಿಡಿ ತಿನ್ನಮ್ಮ ಅಂದರೆ ಹೆಂಗೋ ತಲೆ ಮೇಲೆ ಹೊಡೆದು ತಿನ್ನಿಸ್ಬೋದು. 1 kg ತಿನ್ನಮ್ಮ ಅಂತಂದ್ರೆ ಹೆಂಗ್ ತಿನ್ಸಕ್ಕಾಗುತ್ತೆ? ದಿನ ತಿನ್ನಮ್ಮ ಅಂದ್ರೆ ಹೆಂಗ್ ತಿನ್ಸಕ್ಕಾಗುತ್ತೆ? 1 ಹಿಡಿ ತಿನ್ಬೇಕಂದ್ರೆ ಹಸುಗಳು ಅಂತ. ಅದು 1 ಹಿಡಿ ತಿನ್ಸಕ್ಕೆ ಕಷ್ಟ, ಹೌದಾ ಇಲ್ವಾ? ಸೊ ಬಟ್ ಅದೆಲ್ಲ ಈ ಪರಿಸ್ಥಿತಿ ಆ ಥರ ಆಗಿದೆ. ಸೊ ಹಾಗಾಗಿ ಈ ಥರದ್ದು ಸುಮಾರು ಪೋಷಕಾಂಶ ಬೇಕಾಗಿ. ಈ ಕಣ್ಣು ಚೆನ್ನಾಗಿರ್ಬೇಕು ಅಂದರೆ ವಿಟಮಿನ್ ಎ ಬೇಕು, ನಮಗೆ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂದರೆ ಕ್ಯಾಲ್ಶಿಯಂ ಜೊತೆಗೆ ವಿಟಮಿನ್ ಡಿನೂ ಬೇಕು, ಸೂರ್ಯನ ಕಿರಣನೂ ಬೇಕು. ಸುಮಾರು 50-60% ಜನರಿಗೆ ವಿಟಮಿನ್ ಡಿ ಕೊರತೆ ಇದೆ ಸರ್. ವಿಟಮಿನ್ B12 ಬೇಕು ನಮ್ಮ ಎನರ್ಜಿ ಚೆನ್ನಾಗಿರೋದಕ್ಕೆ, ಕೂದಲು ಚೆನ್ನಾಗಿರೋದಕ್ಕೆ ಬಯೋಟಿನ್ ಬೇಕು. ಇದೆಲ್ಲ ಆಹಾರದಿಂದ ಸಿಗಬೇಕು. ಅನ್ಫಾರ್ಚುನೇಟ್ಲಿ ಆಹಾರ ತಿಂತಾ ಇದ್ದೀವಿ, ಹೊಟ್ಟೆ ತುಂಬ್ತಾ ಇದೆ, ಹೊಟ್ಟೆ ಬರ್ತಾ ಇದೆ, ಆದರೆ ಪೋಷಕಾಂಶ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತಂತಂದರೆ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಸಪ್ಲಿಮೆಂಟ್ಸ್ ಅಂತಂದ್ರೆ ಏನು? ಈ ಆಹಾರದಲ್ಲಿ ಕೊರತೆ ಆಗ್ತಾ ಇರ್ತಕ್ಕಂಥ ಪೋಷಕಾಂಶಗಳನ್ನ, ಸಪ್ಲಿಮೆಂಟ್ರಿ
ಕೇಳಿದಿರಲ್ಲ ನೀವು. ಒಂದು 6 ಸಬ್ಜೆಕ್ಟ್ ಎಕ್ಸಾಮ್ ಕೊಡ್ತಾರೆ, 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಫೇಲ್ ಆಗೋದ್ರೆ ಸಪ್ಲಿಮೆಂಟರಿ ಎಕ್ಸಾಮ್. 1 ಸಬ್ಜೆಕ್ಟ್ ಬರೆದ್ರೆ ಸಾಕು ನೀವು ಪಾಸ್ ಅಲ್ವಾ? ಆ ಥರನೇ ನೀವು ಆಹಾರ ತಿಂತಾ ಇದ್ದೀರಾ, ನಿಮಗೆ ಪೋಷಕಾಂಶ ಸಿಗ್ತಾ ಇದೆ, ಆದರೆ ನೀವು ಆರೋಗ್ಯವಾಗಿರೋದಕ್ಕೆ, ನಿಮ್ಮ ದೇಹ ಕೆಲಸ ಮಾಡೋದಕ್ಕೆ ಯಾವ ಪ್ರಮಾಣದಲ್ಲಿ ಸಿಗಬೇಕೋ ಆ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಪೂರಕಗಳನ್ನು ಯೂಸ್ ಮಾಡೋದು. ಪೂರಕಗಳು ಅಂತಂದರೆ ನೋಡಿ ಈ ಥರ ಇರುತ್ತೆ. ಓಕೆ, ಇದು ನ್ಯೂಟ್ರಿಚಾರ್ಜ್ ಮ್ಯಾನ್ ಮತ್ತು ವುಮೆನ್ ಅಂತ. ಇದು ವಿಟಮಿನ್ ಮತ್ತು ಮಿನರಲ್ಗಳ ಪೂರಕ. ಈಗ ನಾನು ಹೇಳಿದೆ ವಿಟಮಿನ್ ಎ ಬೇಕು, ಬಿ ಕಾಂಪ್ಲೆಕ್ಸ್ ಬೇಕು, ಸಿ ಬೇಕು, ಡಿ ಬೇಕು, ಇ ಬೇಕು, ಬಯೋಟಿನ್ ಬೇಕು, ಈ ಥರದ್ದು ಸುಮಾರಷ್ಟು ವಿಟಮಿನ್ಗಳು ಇದ್ರೊಳಗಡೆ ಇರುತ್ತೆ. ಖನಿಜಗಳು ಇದ್ರೊಳಗಡೆ ಇರುತ್ತೆ. ಮೂಳೆ ಗಟ್ಟಿ ಮಾಡೋದಕ್ಕೆ ಕ್ಯಾಲ್ಶಿಯಮು, ಮೆಗ್ನೀಷಿಯಮ್, ಬೋರಾನ್, ಕಾಪರು, ಐರನ್ನು, ಈ ರೀತಿಯಾಗಿರ್ತಕ್ಕಂಥ ಪೋಷಕಾಂಶ. ಇದು ಗಂಡಸರಿಗೆ ಅಂತ ಹೇಳ್ಬಿಟ್ಟು, ಗಂಡಸರಿಗೆ ಮತ್ತು ಮುಟ್ಟು ನಿಂತಿರ್ತಕ್ಕಂಥ ಮಹಿಳೆಯರಿಗೆ, ಬ್ಲೀಡಿಂಗ್ ಸ್ಟಾಪ್ ಆಗಿ ಹೋಗ್ಬಿಟ್ಟಿರುತ್ತಲ್ಲ ಅಂಥ ಮಹಿಳೆಯರಿಗೆ ಇದನ್ನ ರೆಗ್ಯುಲರ್ ಆಗಿ ಡೈಲಿ ಒಂದನ್ನು ತಗೋಬಹುದು. ಓಕೆ, ತಗೊಂಡ್ರೆ ಏನಾಗುತ್ತೆ, ಆ ದಿನ ಇವ್ಯಾವು ಕೂಡ ಒಂದಿನ ತಗೊಂಡು 10 ವರ್ಷ ಮೇಂಟೈನ್ ಮಾಡುವಂಥದ್ದಲ್ಲ. ತುಂಬಾನೇ ಕಡಿಮೆ ಪ್ರಮಾಣದ ಪೋಷಕಾಂಶ ಇರುತ್ತೆ, ಲೈಟ್ ಡೋಸೇಜ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ, ಈಗ ಕೋವಿಡ್ ಎಲ್ಲ ಬಂತಲ್ವಾ, ಕೋವಿಡಲ್ಲಿ ಎಫೆಕ್ಟ್ ಆಗಿದ್ದು ಯಾರಿಗೆ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇತ್ತೋ ಅವರಿಗೆ ಎಫೆಕ್ಟ್ ಆಯಿತು. ಸೊ ರೋಗ ಪ್ರತಿರೋಧಕ ಶಕ್ತಿನ ಅವಾಗ ಕೋವಿಡಲ್ಲಿ ಟ್ರೀಟ್ಮೆಂಟ್ ಏನು ಕೊಟ್ಟರು, ಹೈ ಡೋಸ್ ಆಫ್ ವಿಟಮಿನ್ ಸಿ ಕೊಟ್ಟರು, ಜಿಂಕ್ ಕೊಟ್ಟರು ಅಲ್ವಾ. ಹೆವಿ ಡೋಸು ಅಂದರೆ 2000 mg, 3000 mg, 5000 mg, ಹಾಗೆ ವಿಟಮಿನ್ ಸಿ ಮತ್ತು ಜಿಂಕ್ ಟ್ಯಾಬ್ಲೆಟ್ಗಳನ್ನು, ಮೆಡಿಸನನ್ನು ಕೊಟ್ಟರು. ಏನಕ್ಕೆ, ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ನ ಆ್ಯಕ್ಟಿವ್ ಮಾಡೋದಕ್ಕೆ. ಸೊ ಈ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಯಾಕಂದರೆ ನೀವು 5000 mg ವಿಟಮಿನ್ ಸಿ ತಗೊಂಡು ನಿಮ್ಮ ಬಾಡಿಗೆ ಬೇಕಾಗಿರೋದು ಎಷ್ಟು, 50 mg, ದಿನ 50 ಮಿಲಿಗ್ರಾಮ್ ಅಷ್ಟೇ ಬೇಕಾಗಿರೋದು. ನಿಮ್ಗೆ ಕಾಯಿಲೆ ಬಿದ್ದಾಗ 5000 mg ಕೊಡ್ತಾರೆ, ಅದಕ್ಕೆ ಸೈಡ್ ಎಫೆಕ್ಟ್ ಇರುತ್ತೆ. ಆ 50 ಮಿಲಿಗ್ರಾಮ್ ಒಂದು ಸಣ್ಣ ಪ್ರಮಾಣದ ನ್ಯೂಟ್ರಿಯೆಂಟ್ ಏನು ನಿಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೋ ಆ ಸಣ್ಣ ಪ್ರಮಾಣ ಸಪ್ಲಿಮೆಂಟಲ್ಲಿ ಇರುತ್ತೆ. ಆಹಾರದಲ್ಲಿ ಮಿಸ್ ಆಗುತ್ತೆ, ಪೂರ್ತಿಯಾಗೂ ಇರಲ್ಲ ನಿಮಗೆ. ಈಗ ಆಹಾರದಿಂದ ಇವಾಗ 50 ಮಿಲಿಗ್ರಾಮ್ ನಿಮ್ಗೆ ಬೇಕು ಅಂದರೆ ಇದರಲ್ಲಿ 30 ಮಾತ್ರ ಇರುತ್ತೆ, ಇನ್ನು 20 ಮಿಲಿಗ್ರಾಮ್ ಆಹಾರದಿಂದ ನಮಗೆ ಸಿಗುತ್ತೆ. ಓಕೆ, ಹಂಗೆ ಬ್ಯಾಲೆನ್ಸ್ ಮಾಡ್ಕೋಬಹುದು. ಜೊತೆಗೆ ಪ್ರೋ ವಿಟಾಮಿನ್ಸ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ದೇಹಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ಇದು ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಅದರ್ವೈಸ್ ನಿಮ್ಮ ದೇಹದಿಂದ ಆಚೆ ಬಂದ್ಬಿಡುತ್ತೆ. ಸೊ ಸ್ಮಾರ್ಟ್ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಇದು ಗಂಡಸರಿಗೆ, ಇದು ಹೆಣ್ಮಕ್ಳಿಗೆ. ಡೈಲಿ ಒಂದೊಂದು ತಿಂಡಿ ಆದಮೇಲೆ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶ ಸಿಗುತ್ತೆ. ಸಿಕ್ಕಿದ್ರೆ ಏನಾಗುತ್ತೆ, ಮೊದಲನೇದಾಗಿ ನಿಮಗೆ ಸುಸ್ತು ಕಡಿಮೆ ಆಗುತ್ತೆ, ಲ್ಯಾಥರ್ಜಿ ಕಡಿಮೆ ಆಗುತ್ತೆ. ಇದೇನಾಗುತ್ತೆ, ಒಂದು ಮಧ್ಯಾಹ್ನದವರೆಗೂ ನಮಗೆ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನದವರೆಗೂ ಕೆಲಸ ಮಾಡೋದಕ್ಕೆ ಚೈತನ್ಯ ಇರುತ್ತೆ. ಮಧ್ಯಾಹ್ನ ಆದಮೇಲೆ ಏನು ಕೆಲಸ ಮಾಡೋದಕ್ಕೆ ಮನಸ್ಸಿರಲ್ಲ, ಸಾಕು ಬಿಡಪ್ಪ ಇವತ್ತಿನ ದಿನ ಅಂತ ಅನ್ನಿಸ್ತಾ ಇರುತ್ತೆ. ಆ ಲ್ಯಾಥರ್ಜಿ ಹೋಗುತ್ತೆ, ನಿಮಗೆ ಒಂದು ಎನರ್ಜಿ ಬರುತ್ತೆ, ಒಂದು ಸೋಮಾರಿತನ, ಆಲಸ್ಯ ಏನಿರುತ್ತೆ ಅದು ಹೊಟ್ಟೋಗುತ್ತೆ. ನಿಮ್ಮ ಕಣ್ಣಿಗೆ ಒಳ್ಳೆಯದಾಗುತ್ತೆ, ಕೂದಲಿಗೆ ಆರೈಕೆ ಕೊಡುತ್ತೆ, ಚರ್ಮಕ್ಕೆ ಆರೈಕೆ ಕೊಡುತ್ತೆ. ಸೊ ಟೋಟಲ್ ಓವರ್ ಆಲ್ ಚೆನ್ನಾಗಿ ನಮಗೆ ಎನರ್ಜೆಟಿಕ್ ಆಗಿರೋದಕ್ಕೆ, ಕಾಯಿಲೆಯಿಂದ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ಯಾವುದೇ ವೈರಸ್, ಕೋವಿಡ್ ಅಂತ ಇನ್ಯಾವುದೇ ವೈರಸ್ ಮುಂದಕ್ಕೆ ಬರ್ಬೋದು, ಆ ಥರದ್ದು ಬಂದಾಗ ನಿಮ್ಮ ದೇಹಕ್ಕೆ ಸ್ವಂತವಾಗಿ ಶಕ್ತಿ ಇರುತ್ತೆ, ಅದ್ರ ವಿರುದ್ಧ ಹೋರಾಡೋದಕ್ಕೆ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಆ ಥರದ ಒಂದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಇದು, ಸಪ್ಲಿಮೆಂಟ್. ಇದು ವುಮೆನ್, ಹೆಣ್ಮಕ್ಳಿಗೆ ಅಂತ. ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ಇದರಲ್ಲಿ ಒಂದು 13 ಹಣ್ಣಿನ ಸಾರ ಇದೆ ಆ್ಯಂಡ್ 5 ಗಿಡಮೂಲಿಕೆಗಳಿದೆ. ಈ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಏನು ಬರುತ್ತೆ, ಕೈಕಾಲು ನೋವು ಏನು ಬರುತ್ತೆ, ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆಗುತ್ತೆ, ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ, ಇದನ್ನೆಲ್ಲ ಸರಿ ಮಾಡೋದಕ್ಕೆ, ಅವ್ರ ಮೂಡನ್ನ ಸರಿ ಮಾಡೋಕ್ಕೆ, ಹಾರ್ಮೋನ್ಸಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳ ದೇಹ ಪ್ರತಿ 10 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ, ಅವ್ರ ಮೈಂಡ್ ಸೆಟ್ಟು ಚೇಂಜ್ ಆಗುತ್ತೆ. 1 ರಿಂದ 10 ವರ್ಷದ ತನಕ ಹುಡುಗಿ ಬೇರೆ, 10 ರಿಂದ 20 ವರ್ಷದ ತನಕ ಹುಡುಗಿ ಬೇರೆ, 20 ರಿಂದ 30 ವರ್ಷದ ತನಕ ಹುಡುಗಿ ಬೇರೆ, 30 ರಿಂದ 40 ಬೇರೆ, 40 ರಿಂದ 50 ಬೇರೆ. ಪ್ರತಿ 10 ವರ್ಷಕ್ಕೆ ಅವಳ ದೇಹದಲ್ಲಿ, ಅವಳ ಮನಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ಆ ಬದಲಾವಣೆಗೆ ತಕ್ಕಾಗಿ ಹೊಂದ್ಕೊಳ್ಳೋದಕ್ಕೆ ಪೋಷಕಾಂಶ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಿಗೆ ನ್ಯೂಟ್ರಿಚಾರ್ಜ್ ವುಮೆನ್ ಟ್ಯಾಬ್ಲೆಟ್, ಮುಟ್ಟಾಗಿರ್ತಕ್ಕಂಥ ಹೆಣ್ಮಕ್ಳು ಮುಟ್ಟು ನಿಲ್ಲುವಂಥ ದಿನದವರೆಗೂ ಇದನ್ನು ತಗೊಳ್ಬೋದು. ಓಕೆ, ಸೊ ಇದು ದೇಹನ ಕಾಪಾಡೋದಕ್ಕೆ. ಇದರದ್ದು ಸುಮಾರು ಸಪ್ಲಿಮೆಂಟ್ಸ್ ಇದೆ. ಇದು ನೋಡಿ, ಇದು ಗಾಮಾ ಒರೈಸನಾಲ್ ಅಂತ ಹೇಳ್ಬಿಟ್ಟು ಅಕ್ಕಿ ತೌಡು. ಈಗ ನಾನು ಹೇಳಿದ್ನಲ್ಲ, ಅಕ್ಕಿ ತೌಡಿಂದ ನಾವು ಎಣ್ಣೆ ತಯಾರು ಮಾಡಿದ್ವಿ. ನಮ್ಮ ಹತ್ರ ಅಡುಗೆ ಎಣ್ಣೆ ಇದೆ, ಅಕ್ಕಿ ತೌಡಿನ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀರಾ, ನಿಮ್ಮ ಆರೋಗ್ಯಕ್ಕೆ ಒಂಥರದಿದೆ. ಈ ಅಕ್ಕಿ ತೌಡಿನ ಎಣ್ಣೆಯಲ್ಲಿ ಒರೈಸನಾಲ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಈ ಒರೈಸನಾಲ್ ಅಂಶನೇ ನಿಮ್ಮ ಆರೋಗ್ಯನ ಕಾಪಾಡುವಂಥದ್ದು. ಆ ಥರದ ಒರೈಸನಾಲ್ನ ಈ ಥರ ಕ್ಯಾಪ್ಸೂಲ್ ಆಗಿ ಮಾಡಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 2 ಕ್ಯಾಪ್ಸೂಲ್ ತೊಗೊಳ್ಬೇಕು. ತೊಗೊಂಡ್ರೆ ಏನಾಗುತ್ತೆ, ಮೊದಲನೇದಾಗಿ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇರಲಿ,
ಗ್ಯಾಸ್ಟ್ರಿಕ್ ಇರಲಿ, ಅಲ್ಸರ್ ಇರಲಿ, ಪೈಲ್ಸ್ ಇರಲಿ, ಮೋಷನ್ ಹೋಗೋಕ್ಕಾಗದೇ ಇರುವಂಥದ್ದಿರಲಿ, ಅಜೀರ್ಣ ಆಗುವಂಥ ಸಮಸ್ಯೆ ಇರಲಿ, ಹೊಟ್ಟೆದು ಏನೇ ಸಮಸ್ಯೆ ಇದ್ರೂ ಕೂಡ ಓವರ್ ದ ಪೀರಿಯಡ್ ಆಫ್ ಟೈಮ್ ಇದು ಸರಿ ಮಾಡ್ತಾ ಬರುತ್ತೆ. ಸರಿ ಮಾಡುತ್ತೆ ಮತ್ತೆ ಕೆಟ್ಟೋಗ್ದಿದ್ದ ಹಾಗೆ ಕೂಡ ನೋಡ್ಕೊಳ್ಳುತ್ತೆ. ಆಯ್ತಾ? ಮತ್ತೆ ಶುಗರ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ನಿಮ್ಗೇನಾದ್ರು ಶುಗರ್ ಇತ್ತು ಅಂದರೆ ಶುಗರ್ ಮ್ಯಾನೇಜ್ ಮಾಡುತ್ತೆ, BP ಮ್ಯಾನೇಜ್ ಮಾಡುತ್ತೆ, ಥೈರಾಯ್ಡಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ, ನರಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ, ಸ್ಟ್ರೋಕ್ ಆಗಿರೋರಿಗೆ ಇದನ್ನ ಔಷಧಿಯಾಗಿ ನೀವು ಕೊಡ್ಬೋದು. ಈವನ್ ಕ್ಯಾನ್ಸರ್ ಪೇಷಂಟ್ಗೂ ಕೂಡ ನಾವು ಇದನ್ನ ಸಜೆಸ್ಟ್ ಮಾಡಿದ್ದೀವಿ, ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ಹಾಸನಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಒಂದು ಹುಡುಗಿ ಇದ್ದಾಳೆ, ಆಶಾ ಅಂತ ಹೇಳ್ಬಿಟ್ಟು. ಆ ಹುಡುಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಅವಳು ಡಾಕ್ಟ್ರಿಗೆ ತೋರಿಸಿದಾಗ ಡಾಕ್ಟ್ರ್ ಹೇಳಿದಂಥ ಟ್ರೀಟ್ಮೆಂಟ್ ವಾಸಿ ಆಗುತ್ತೆ, ಯಾಕಂದರೆ 2ನೇ ಹಂತದಲ್ಲಿದೆ. ಬಟ್ 12 ಸೆಷನ್ ಕೀಮೋಥೆರಪಿ ಮಾಡ್ಕೊಳ್ಬೇಕು ಅಂತ ಹೇಳಿ, 12 ಅಲ್ಲ 15 ಸೆಷನ್ ಕೀಮೋಥೆರಪಿ ಮಾಡ್ಕೊಳ್ಬೇಕು ಅಂತ ಡಾಕ್ಟರ್ ಹೇಳಿರೋದು. ಅದೇ ಟೈಮ್ಗೆ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ 6 ಕ್ಯಾಪ್ಸೂಲ್ ಗಾಮಾ ಟ್ರೀಟ್ಮೆಂಟ್ ತಗೊಳಮ್ಮ ನೀನು, ಅದ್ರ ಜೊತೆಗೆ 6 ಕ್ಯಾಪ್ಸೂಲ್ ಗಾಮಾ ರೇಸೋನಾಲ್ ತಗೋ. ಬೆಳಗ್ಗೆ ತಿಂಡಿಗಿಂತ ಮುಂಚೆ 2, ಊಟಕ್ಕಿಂತ ಮುಂಚೆ 2, ಸಾಯಂಕಾಲ ಡಿನ್ನರ್ಗಿಂತ ಮುಂಚೆ 2 6 ಕ್ಯಾಪ್ಸೂಲ್ ಗಾಮಾ ರೇಸೋನಾಲ್ ತಗೋ, ಒಮೆಗಾ 3 ತಗೋ. ಇದಿಷ್ಟನ್ನ ಅಡಿಷ್ನಲ್ ಆಗಿ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನು ಫಾಲೋ ಮಾಡು, ಇಷ್ಟನ್ನ ಅಡಿಷ್ನಲ್ ಆಗಿ ತಗೋ ಅಂತ ಹೇಳಿದ್ರು ಸರ್. ಬಿಲೀವ್ ಮೀ, ಬರೀ 6 ಕೀಮೋ ಸೆಷನ್ಸ್ ಅಲ್ಲಿ, ಕೀಮೋಥೆರಪಿ ಸೆಷನ್ಸ್ ವೆರಿ ಪೇನ್ಫುಲ್ ಸೆಷನ್ಸ್, ಅದೊಂಥರ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡುತ್ತೆ. ಬರೀ 6 ಕೀಮೋ ಸೆಷನ್ಸ್ ಅಲ್ಲಿ ಆ ಹುಡುಗಿದು ಕಂಪ್ಲೀಟ್ ಕ್ಯಾನ್ಸರ್ ಕ್ಯೂರ್ ಆಗಿದೆ. ಸೊ ದುಡ್ಡು ಉಳಿಯುತ್ತೆ, ಹಿಂಸೆನೂ ಉಳಿಯುತ್ತೆ. ಸೊ ಆ ಥರ ನಿಮಗೆ ಇವನ್ ಕ್ಯಾನ್ಸರ್ ಸೆಲ್ಗಳ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿನೂ ಈ ಅಕ್ಕಿ ತೌಡುಗಿದೆ. ಮೊದಲೆಲ್ಲ ನಾವು ಪಾಲಿಶ್ ಮಾಡ್ತಾ ಇರ್ಲಿಲ್ವಲ್ಲ, ಅನ್ನ ಹಾಗೆ ಊಟ ಮಾಡ್ತಿದ್ವಲ್ಲ, ಇವೆಲ್ಲ ಬೇಕಾಗಿರ್ಲಿಲ್ಲ. ಇವಾಗ ಬಿಳಿ ಅನ್ನ ಅಲ್ಲ ನಾವು ಊಟ ಮಾಡೋದು. ಸೊ ಬಿಳಿ ಅನ್ನ ಊಟ ಮಾಡುವಾಗ ಅದರಲ್ಲಿ ಏನು ಪೋಷಕಾಂಶ ಇರುತ್ತೆ. ಸೊ ಆ ಮೇಲೆ ಪಾಲಿಶ್ ಮಾಡಿ ಏನು ಬಿಸಾಕಿರ್ತಾರೆ ನೋಡಿ, ಅದ್ರದ್ದು ಅಂಶ ಇದ್ರ ಒಳಗಡೆ ಇರುತ್ತೆ. ಕಂಪ್ಲೀಟ್ ನ್ಯಾಚುರಲ್, ಪ್ರಕೃತಿಗೆ ಹತ್ತಿರವಾಗಿರುವಂಥದ್ದು. 2 ಕ್ಯಾಪ್ಸೂಲ್ ತಗೊಳ್ಳೋದ್ರಿಂದ ಒಂದು, ಕಾಯಿಲೆಗಳಿಂದ ದೂರ ಇರ್ತೀವಿ, 2ನೇದು ಸಣ್ಣ ಪುಟ್ಟ ನಿಮ್ಮ ದೇಹದಲ್ಲಿ ಏನಾದರೂ ಕಾಯಿಲೆಗಳಿದ್ರೂ ಕೂಡ ಅದನ್ನ ಹೊರಗಡೆ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ಥರ ಸುಮಾರಷ್ಟು ಪದಾರ್ಥಗಳ RCM ಅಲ್ಲಿ ಇದಾವೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನವಭಾರತದ ನಿರ್ಮಾಣದಲ್ಲಿ ಆರೋಗ್ಯನ ಕಾಪಾಡೋದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ 4 ಕೋಟಿ ಜನರಿಗೆ ಈಗ ಆಲ್ರೆಡಿ ರೀಚ್ ಆಗಿದೆ. ಇನ್ನೊಂದು ಅಷ್ಟು ಕೋಟಿ ಜನರಿಗೆ ರೀಚ್ ಆಗಬೇಕು ಅಂದರೆ ಸರ್ ನಮ್ಮಿಂದ ನಿಮ್ಮಿಂದ ಇಲ್ಲ, ನೀವು ಒಂದೊಂದೇ ತರಬೇಡಿ, ನಾನೇನು ನಾನೇನು ಹೇಳಬೇಕು ಅದನ್ನೇ ಹೇಳೋದು. ಆಯ್ತಾ? ಬೇಕಾದ್ರೆ ಎಲ್ಲರೂ ಓಡೋ ಅರ್ಜೆಂಟಲ್ಲಿ ಇರ್ತಾರೆ. ನಾವು ಹೇಳ್ತೀವಿ ಅಂತಂದ್ರೆ ಇಲ್ಲಿರೋದೆಲ್ಲ ಹೇಳ್ತೀವಿ. ನೀನು ನನ್ನ ಕಣ್ಣ ಎದುರುಗಡೆ ತಂದಿಡ್ತಿದ್ರೆ ನಾನು ಮತ್ತೆ ರೈಲ್ ಬಿಡ್ತಾನೆ ಇರ್ತೀನಿ. ಓಕೆ, ಸೊ ಆರೋಗ್ಯ ಮೊದಲನೇದಾಗಿ. 2ನೇದು ಏನಪ್ಪಾ ಅಂತಂದ್ರೆ ಸ್ವಾವಲಂಬನೆ ಅಂತ ಹೇಳ್ತೀವಿ ಸರ್ ನಾವು. ಸ್ವಾವಲಂಬನೆ ಅಂತಂದ್ರೆ ಏನು ನೋಡಿ, ಇವತ್ತು 140 ಕೋಟಿ ಜನ ಇದ್ದಾರೆ, ಯಂಗ್ಸ್ಟರ್